ಲಕ್ಕುಂಡಿಯಲ್ಲಿ ನಡೀತಾ ಇರುವಂತಹ ಉತ್ಖನನ ಇವತ್ತು ಮೂರನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ನಾನೀಗ ಸದ್ಯ ಇದೇ ಸ್ಥಳದಲ್ಲಿದ್ದೀನಿ. ನೋಡ್ತಾ ಇರಬಹುದು ಏನು ಲಕ್ಕುಂಡಿಯ ಐತಿಹಾಸಿಕ ದೇವಸ್ಥಾನವಾಗಿರುವಂತಹ ಶ್ರೀ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಎದುರುಗಡೆ ಈ ಒಂದು ಉತ್ಖನನ ಕಾರ್ಯ ನಡೀತಾ ಇದೆ. 3 ದಿನಗಳ ಕಾಲ, ಇವತ್ತಿಗೆ 3 ದಿನ ಈ ಒಂದು ಉತ್ಖನನ ಕಾರ್ಯ ನಡೀತಾ ಇದೆ. ನೋಡ್ತಾ ಇರಬಹುದು ಈ ಒಂದು ಆವರಣದಲ್ಲಿ ಸುಮಾರು 10x10 ಅಡಿಯಲ್ಲಿ ಈ ಒಂದು ಸುತ್ತಳತೆಯಲ್ಲಿ ಈಗಾಗಲೇ ಉತ್ಖನನ ಕಾರ್ಯ ಭರದಿಂದ ಸಾಗ್ತಾ ಇದೆ. ಪ್ರಮುಖವಾಗಿ ಹೇಳ್ಬೇಕಂದ್ರೆ ಇವತ್ತಿಗೆ ಈಗ ಸುಮಾರು 2.5 ಅಡಿ ಆಳದವರೆಗೆ ಈಗಾಗಲೇ ಅದನ್ನ ಅಗಿಯಲಾಗಿದೆ. ಸುಮಾರು 30ಕ್ಕೂ ಹೆಚ್ಚು ಕಾರ್ಮಿಕರು ಈ ಒಂದು ಏನು ಉತ್ಖನನ ಕಾರ್ಯದಲ್ಲಿ ಭಾಗಿಯಾಗಿರುವಂತದ್ದು. ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಇವತ್ತು ಏನು ಈ ಉತ್ಖನನ ಕಾರ್ಯದ ಏನು ಉತ್ಖನನ ನಡೀತಾ ಇದೆ ಅದರ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಜನತಾ ಶಿಕ್ಷಣ ಸಮಿತಿಯ ಒಂದು ಏನು ಶಿಕ್ಷಣದ ಸಂಬಂಧಪಟ್ಟಂತ ಒಂದು ಕಟ್ಟಡ ಇತ್ತು. ಆ ಕಟ್ಟಡವನ್ನು ಕೂಡ ಈಗಾಗಲೇ ಸಂಪೂರ್ಣವಾಗಿ ತೆರವುಗೊಳಿಸಿದ್ದಾರೆ. ಅಂದ್ರೆ ಈ ಪುರಾತತ್ವ ಇಲಾಖೆ ಈ ಒಂದು ಕಟ್ಟಡವನ್ನ ಕಬ್ಜಾಕ್ಕೆ ತೆಗೆದುಕೊಂಡಿತ್ತು. ಅಂದ್ರೆ ಈ ಉತ್ಖನನ ಕಾರ್ಯದ ಜೊತೆಗೆ ಇದನ್ನ ತೆರವುಗೊಳಿಸಿ ಏನು ಪಕ್ಕದಲ್ಲಿ ಇರ್ತಕ್ಕಂಥ ಏನು ಕೋಟೆ ಇದೆ, ಕೋಟೆಗೋಡಿದೆ, ಈ ಕೋಟೆಗೋಡೆಯನ್ನು ಕೂಡ ಈ ಒಂದು ಉತ್ಖನನ ಕಾರ್ಯ ಜೊತೆಗೆ ಇದನ್ನ ದುರಸ್ತಿಗೊಳಿಸಿ ಮತ್ತೆ ಅದನ್ನ ಐತಿಹಾಸಿಕವಾಗಿ ಒಂದು ಪಾರಂಪರಿಕವಾಗಿ ಜನರು ನೋಡುವಂತದ್ದು ನಿಟ್ಟಿನೊಳಗ ಅದನ್ನ ಮತ್ತೆ ಮರು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ಪುರಾತತ್ವ ಇಲಾಖೆ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಇವತ್ತು ಈ ಒಂದು ಕಟ್ಟಡ ದುರಸ್ತಿ ಮಾಡುವಂತ ಸಂದರ್ಭದಲ್ಲಿ ಒಂದು ಬೃಹತ್ ಆಕಾರದ ಹಾವು ಕೂಡ, ಕಾಳಿಂಗ ಸರ್ಪ ಕೂಡ ಪ್ರತ್ಯಕ್ಷ ಆಗಿತ್ತು. ಹೀಗಾಗಿ ಕೆಲವೊತ್ತು JCB ಏನು ವರ್ಕರ್ಸ್ ಕೂಡ ಕೆಲವೊತ್ತು ಕಾಮಗಾರಿಯನ್ನ ಸ್ಥಗಿತಗೊಳಿಸಿದ್ರು. ಹೀಗಾಗಿ ಏನು ಈ ಒಂದು ಸ್ಥಳ ಇದೆ ಸಾಕಷ್ಟು ಹಿಂದಿನ ಕಾಲದಲ್ಲಿ ಅಂದ್ರೆ ಪ್ರಾಚೀನ ಕಾಲದಲ್ಲಿ ಸಾಕಷ್ಟು ಸಂಪತ್ಭರಿತವಾಗಿತ್ತು. ಸಾಕಷ್ಟು ಅವಶೇಷಗಳನ್ನು ಇಲ್ಲಿ ಇದ್ದಿರಬಹುದು ಅನ್ನುವಂತ ಊಹೆ ಮತ್ತೆ ಏನು ನಿರೀಕ್ಷೆ ಈ ಒಂದು ಇಲಾಖೆ ಮತ್ತೆ ತಜ್ಞರ ಆಗಿರುವಂತದ್ದು, ತಜ್ಞರಿಂದ ಈ ಒಂದು ನಿರೀಕ್ಷೆ ಆಗಿರುವಂತದ್ದು. ಹೀಗಾಗಿ ಏನಾದ್ರೂ ಈ ಒಂದು ಸ್ಥಳದಲ್ಲಿ ಏನು ಪ್ರಜ್ವಲ್ ರೀತಿಯವರ ಮನೆಯಲ್ಲಿ ಏನು ನಿಧಿ ಪತ್ತೆ ಆಯ್ತು, ಆ ಹಿನ್ನೆಲೆಯೊಳಗ ಈ ರೀತಿಯ ಅದೇ ರೀತಿಯಾಗಿ ಇಲ್ಲಿ ಏನಾದ್ರೂ ಚಿನ್ನ ಆಗಿರ್ಬೋದು, ವಜ್ರ ವೈಡೂರ್ಯ ಆಗಿರ್ಬೋದು, ಹವಳ ಮುತ್ತುಗಳು, ರತ್ನಗಳು ಏನಾದ್ರೂ ಸಿಗ್ಬೋದು ಅನ್ನೋಂಥ ನಿರೀಕ್ಷೆ ಈಗಾಗಲೇ ಇಲಾಖೆ ಅಂತ ಆಗಿರ್ಬೋದು ಅಥವಾ ಇಲ್ಲಿನ ಸ್ಥಳೀಯರು ಕೂಡ ಮಾಡ್ತಾ ಇರುವಂತ. ಹೀಗಾಗಿ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಈ ಒಂದು ಲಕ್ಕುಂಡಿ ಭಾಗ ಏನಿದೆ ಸಾಕಷ್ಟು ಸಂಪತ್ಭರಿತವಾಗಿತ್ತು. ಹಿಂದಿನ ಕಾಲದಲ್ಲಿ ಟಂಕಸಾಲೆ ಇತ್ತು. ಹೀಗಾಗಿ ಇಲ್ಲಿ ನಾಣ್ಯಗಳನ್ನ ಟಂಕಿಸ್ತಾ ಇದ್ರು. ಹೀಗಾಗಿ ಏನಾದ್ರೂ ಸಿಗಬಹುದು ಅನ್ನುವಂತ ನಿರೀಕ್ಷೆ ಕೂಡ ಎಲ್ಲ ಜನರಲ್ಲಿ ಇದೆ. ಹೀಗಾಗಿ ಇವತ್ತಿಗೂ ಕೂಡ ಈ ಒಂದು ಉತ್ಖನನ ಮುಂದುವರಿತಾ ಇದೆ. ಜೊತೆಗೆ ಇನ್ನು ಏನು ಆಳದವರೆಗೆ ಸುಮಾರು 5ರಿಂದ 6 ಅಡಿವರೆಗೂ ಕೂಡ ಈ ಒಂದು ಉತ್ಖನನ ಕಾರ್ಯ ನಡೀತಾ ಇದೆ. ಏನು ಒಂದು ಆವರಣದಲ್ಲಿ ಇರ್ತಕ್ಕಂಥ ಏನು ಕಲ್ಲಿನ ಒಂದು ರಸ್ತೆ ಇದೆ, ಆ ಸಿದ್ದರ ಬಾವಿಗೆ ಮತ್ತೆ ಈ ಒಂದು ದ್ವಾರ ಬಾಗಿಲಿಗೆ ಸಂಪರ್ಕ ಮಾಡುವಂತ ರಸ್ತೆ ಏನಿದೆ ಅದು ಪತ್ತೆ ಆಗೋವರೆಗೂ ಕೂಡ ಈ ಒಂದು ಉತ್ಖನನ ಕಾರ್ಯ ನಡೆಯಲಿದೆ. ಹೀಗಾಗಿ ಜನರು ಈ ಒಂದು ಉತ್ಖನನ ಕಾರ್ಯದಲ್ಲಿ ಏನಾದರೂ ಸಿಗ್ಬೋದು ಅನ್ನುವಂತ ಕುತೂಹಲ ಕೂಡ ಸಾಕಷ್ಟು ಮನೆ ಮಾಡಿರುವಂತದ್ದು. ಕ್ಯಾಮರಾಮನ್ ಪ್ರಕಾಶ್ ಜೊತೆ ಸುರೇಶ್ ಕಡ್ಲಿಮಟ್ಟಿ, ನ್ಯೂಸ್ ಫಸ್ಟ್, ಗದಗ.